ಆಡಿಷನ್ ಹೋಗ್ ಮುಂಚೆ ಯಾವ ತರ ಪ್ರಿಪರೇಷನ್ ಇತ್ತು? ಸೆಲೆಕ್ಟ್ ಆಗ್ತೀನಿ ಅನ್ಕೊಂಡಿದ್ರ? ನಾನು ಹಿಂದೂಸ್ತಾನಿ ಕ್ಲಾಸಿಕಲ್ ಕಲಿತಾ ಇದ್ದೆ ಊರಲ್ಲೇನೆ. ನಾನು ಏನ್ ಬೇಸಿಕ್ ಕಲ್ತ್ನಲ್ಲ ಅದು ನನಗೆ ನಿಜವಾಗ್ಲೂ ತುಂಬಾ ಹೆಲ್ಪ್ ಆಯ್ತು. ಪರ್ಸನಲಿ ನನಗೆ ಈ ಸಾಂಗ್ ಇಷ್ಟ ಆಯ್ತು. ಅಂದ್ರೆ ಇದು ಕಾಂಪಿಟೇಷನ್ ಗೆ ಆಗುತ್ತೋ ಆಗಲ್ವೋ ಅವೆಲ್ಲ ನನಗೆ ಗೊತ್ತಿಲ್ಲ. ಒಂದ್ 3-4 ತರ ಅಂತೂ ಮಿನಿಮಮ್ ಕೇಳ್ತಾರೆ ಸಾಂಗ್ಸ್. ಬ್ಯಾಂಗ್ಳೂರ್ ಬಂದಿದ್ದೆ ನಾನು ಸರಿಗಮಪ ಆಡಿಷನ್ಗೆ ಅಂತ. ಆಡಿಷನ್ ಅಲ್ಲಿ ಫಸ್ಟ್ ಹಾಡಿದ್ದು ಯಾವ ಹಾಡು ನೆನಪಿದ್ಯಾ? ನಾ ಬೋರ್ಡು ಇರೋದ ಬಸ್ಸನ್ನು ಹತ್ತಿ ಬಂದ ಚೌಕರಿ, ದಾರಿಲಿ ಕಮಲ ಹಾಸನು ಸಿಗಲಿಲ್ಲ ಯಾಕರಿ. ಎವ್ರಿ ಮಾರ್ನಿಂಗ್ ಐ ರಿಮೆಂಬರ್ ಯು, ಎವ್ರಿ ನೂನ್ ಎವ್ರಿ ನೈಟ್. ಈಗ ನಿಮ್ದು ಯಲ್ಲಾಪುರ ಅಂದ್ರಿ, ಅಲ್ಲಿ ಯಲ್ಲಮ್ಮ ದೇವಿ ಅನ್ಸುತ್ತೆ ಅಲ್ಲ? ಯಲ್ಲಮ್ಮ ದೇವಿ ಯಲ್ಲಾಪುರಕ್ಕೆ ತುಂಬಾ ಹತ್ರ. ಸೌದತ್ತಿ ಅಂತ, ಸೌದತ್ತಿ ಯಲ್ಲಮ್ಮ ತುಂಬಾ ಫೇಮಸ್. ಅಲ್ಲಿ ಹುಬ್ಳಿಯಿಂದ ಇನ್ನೂ ಹತ್ರ ಆಗುತ್ತೆ. ಸೊ ನಮ್ಮೂರಿಗೆ ಹತ್ರ. ಈ ಸರಿಗಮಪ ಯಾವ ತರ ಸೆಲೆಕ್ಟ್ ಆದ್ರೆ? ಸರಿಗಮಪ ಯಾವ ತರ ಸೆಲೆಕ್ಟ್ ಆದ್ರೆ ಅಂದ್ರೆ ಹಾಡ್ತಾ ಇದ್ದೆ, ಹಿಂಗೆ ಆಡಿಷನ್ ಕರೆದ್ರು, ಹೋದೆ, ಹಾಡ್ದೆ, ಅದೆಲ್ಲ ಬಿಟ್ಟು ಆಡಿಷನ್ ಹೋಗ್ ಮುಂಚೆ ಯಾವ ತರ ಪ್ರಿಪರೇಷನ್ ಇತ್ತು? ಸೆಲೆಕ್ಟ್ ಆಗ್ತೀನಿ ಅನ್ಕೊಂಡಿದ್ರ? ಹೇಗಿತ್ತು ಏನೋ ಅನುಭವ? ಸರಿಗಮಪ ಹೋಗೋಕ್ಕಿಂತ ಮೊದಲು ನಾನು ಹಿಂದೂಸ್ತಾನಿ ಕ್ಲಾಸಿಕಲ್ ಕಲಿತಾ ಇದ್ದೆ ಊರಲ್ಲೇನೆ. ಗುರುಗಳು ಗಣಪತಿ ಭಟ್ ಅಂತ ಒಬ್ರಿದ್ದಾರೆ, ಆಮೇಲೆ ವಾಣಿ ಹೆಗಡೆ ಅಂತ ಒಬ್ರಿದ್ದಾರೆ. ಸೊ ಅವ್ರ ಹತ್ರ ನಾನು ಕಲಿತಾ ಇದ್ದೆ. ಊರಲ್ಲಿ ನಾನು ಏನು ಬೇಸಿಕ್ ಕಲ್ತ್ನಲ್ಲ ಅದು ನನಗೆ ನಿಜವಾಗ್ಲೂ ತುಂಬ ಹೆಲ್ಪ್ ಆಯಿತು. ಸರಿಗಮಪಕ್ಕೆ ಪ್ರಿಪ್ರೇಷನ್ ಅಂದರೆ ನನಗೆ ಸ್ಟಾರ್ಟಿಂಗಲ್ಲಿ ಅಷ್ಟು ಯಾವ್ಯಾವ ಥರ ಸಾಂಗ್ಸ್ ಕೇಳ್ತಾರೆ ಆಡಿಷನಲ್ಲಿ, ಎಷ್ಟು ಸಾಂಗ್ಸ್ ಕೇಳ್ಬೋದು, ಯಾವ್ಯಾವ ಜಾನರ್ ಕೇಳ್ತಾರೆ, ಏನೂ ಐಡಿಯಾ ಇರಲಿಲ್ಲ. ಏನೋ ನನಗೆ ಗೊತ್ತಿರೋ ನಂಗೆ ಇಷ್ಟ ಆಗೋ ಸಾಂಗ್ಸು. ಪರ್ಸ್ನಲಿ ನನಗೆ ಈ ಸಾಂಗ್ ಇಷ್ಟ ಆಯಿತು. ಅಂದರೆ ಇದು ಕಾಂಪಿಟೇಷನಿಗೆ ಆಗುತ್ತೋ ಆಗಲ್ವೋ ಅವೆಲ್ಲ ನನಗೆ ಗೊತ್ತಿಲ್ಲ. ನನಗೆ ಈ ಸಾಂಗ್ ಇಷ್ಟ ಆಯಿತಾ, ಓಕೆ ಇದನ್ನು ಹಾಡೋಣ ಅಂತ ಅಷ್ಟೇ. ಸೊ ಹಾಗೆ ರೆಡಿ ಮಾಡ್ಕೊಂಡಿದ್ದೆ. ಫಸ್ಟ್ ಟೈಮ್ ಸರಿಗಮಪ ಆಡಿಷನ್ ಅಂತ ಕೊಟ್ಟಾಗ ನಾನು ಸೆಲೆಕ್ಟ್ ಆಗಿಲ್ಲ. ಆಲ್ಮೋಸ್ಟ್ ಒಂದು 3-4 ರೌಂಡ್ಸ್ ಸೆಲೆಕ್ಟ್ ಆಗಿದ್ದೆ. ಅದಾದಮೇಲೆ ಸೆಲೆಕ್ಷನ್ ಆಗಿಲ್ಲ ನಂದು. ಸೊ ಸ್ವಲ್ಪ ಬೇಜಾರಾಯಿತು ಆವತ್ತು. ಓಕೆ ಫೈನ್, ಪರವಾಗಿಲ್ಲ, ಮತ್ತೆ ಮಾಡೋಣ, ಮತ್ತೆ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಮತ್ತೆ ನೆಕ್ಸ್ಟ್ ಇಯರ್ ಅಂದರೆ ಅದಕ್ಕೂ ಮೊದಲು ಒಂದು DKD ಏನೋ ಬರೋದು, ಅದಕ್ಕೂ ನೆಕ್ಸ್ಟು ಆಯಿತಾ. ಸೊ ಅವಾಗ ಒಂದು ಐಡಿಯಾ ಬಂತು ನನಗೆ. ಫಸ್ಟ್ ಆಡಿಷನ್ಗೆ ಹೋದಾಗ ಓಕೆ ಈ ಥರ ಸಾಂಗ್ಸ್ ಕೇಳ್ತಾರೆ. ಸುಚೇತನ್ ಸರ್ ಇದ್ರು ನನಗೆ ಆಡಿಷನ್ ತೊಗೊಳಕ್ಕೆ. ಅವರು ಕೇಳಿದ್ರು, ಅಂದರೆ ಫಾಸ್ಟ್ ನಂಬರ್ ಹಾಡಿ, ಮೆಲೋಡಿ ಸಾಂಗ್ ಹಾಡಿ, ಓಲ್ಡ್ ಸಾಂಗ್ಸ್ ಹಾಡಿ. ಹೌದೌದು, ಖಂಡಿತ. ಆಡಿಷನ್ ಸರಿಗಮಪ ಆಡಿಷನ್ ಅಂದರೆ ತುಂಬ ಜನ ಬರ್ತಾರೆ ಆಡಿಷನ್ಸ್ಗೆ. ಸೊ ಒಂದು 3-4 ಥರ ಅಂತೂ ಮಿನಿಮಮ್ ಕೇಳ್ತಾರೆ ಸಾಂಗ್ಸು, ಬೇರೆ ಬೇರೆ ಜಾನರ್ ಸಾಂಗ್ಸು. ಸೊ ನನಗೊಂದು ಐಡಿಯಾ ಸಿಕ್ಕಿತ್ತು ಫಸ್ಟ್ ಟೈಮ್ ಆಡಿಷನ್ ಕೊಟ್ಟಾಗ. ಸೊ ನೆಕ್ಸ್ಟ್ ಟೈಮ್ ನಾನು ಸೆಲೆಕ್ಟ್ ಆಗಲೇಬೇಕು, ಏನೇ ಆಗಲಿ ಸೆಲೆಕ್ಟ್ ಆಗಲೇಬೇಕು ನಾನು ಅಂತ ಕೂತ್ಕೊಂಡು, ಸ್ವಲ್ಪ ಐಡಿಯಾ ಇತ್ತಲ್ವಾ ಎಲ್ಲ ಜಾನರ್ದು ಒಂದು ಸ್ವಲ್ಪ ನೋಡ್ಕೊಂಡಿದ್ದೆ ಸಾಂಗ್ಸ್ ಎಲ್ಲ. ಸೊ ಆವಾಗ ಹೆಂಗೆ ಅಂದರೆ ನಾವು ಇರೋದು ಊರಲ್ಲಿ ಅಲ್ವಾ, ಅಲ್ಲಿಂದ ನಮ್ಮ ಅಪ್ಪ ಅಮ್ಮ ಪಾಪ ಯಾವ ಟೈಮಲ್ಲಿ ಕೇಳಿದ್ರು ಎಷ್ಟೊತ್ತಿಗೂ ರೇಡಿಯೋ ಅವರು ನನ್ನ ಕರ್ಕೊಂಡು ಓಡಿ ಹೋಗ್ತಾ ಇರೋ ಅಷ್ಟೇ. ಎಲ್ಲಾದ್ರೂ ಹೋಗಕ್ಕೆ ಬಸ್, ಕೆಂಪು ಬಸ್ಸಲ್ಲಾರು ಹೋಗು, ಯಾವ ಬಸ್ಸಲ್ಲಾರು ಹೋಗು. ನಾವು ಹಾಗೆ ಬಂದಿದ್ದಿದೆ ಆಯ್ತಾ. ಅಂದ್ರೆ ಯಲ್ಲಾಪುರದಿಂದ ಒಂದು 500 ಕಿಲೋಮೀಟರ್ ಆಗುತ್ತೆ ಇದು ಬ್ಯಾಂಗ್ಳೂರು. ಸೊ ರಾತ್ರಿ ಅಲ್ಲಿ ಬಸ್ ಹತ್ತಿದ್ರೆ ಬೆಳಿಗ್ಗೆ ಇಲ್ಲಿ ರೀಚ್ ಆಗ್ತೀವಿ ಬಂದು. ಸರಿಗಮಪ ಆಡಿಷನ್ ನಾನು ಸೆಲೆಕ್ಟ್ ಆಗೋ ಟೈಮಲ್ಲಿ ಹೇಗಾಯ್ತು ಅಂದ್ರೆ ಅವತ್ತು ರಾತ್ರಿ ನಾನು ಪಪ್ಪ ಹೊರಟಿದ್ದೀವಿ, ಬೆಳಿಗ್ಗೆ ಇಲ್ಲಿ ಬಂದು ರೀಚ್ ಆಗಿದ್ದೀವಿ. ರೀಚ್ ಆಗಿಬಿಟ್ಟು ಇಲ್ಲಿ ನಮಗೆ ಅಷ್ಟೇನು ಗೊತ್ತಿಲ್ಲ, ಬ್ಯಾಂಗ್ಳೂರ್ ತುಂಬಾ ಹೊಸದು, ಯಾವ ರೋಡ್ ನೋಡ್ರು ಒಂದೇ ತರ ಕಾಣಿಸ್ತಾ ಇಲ್ಲ. ಬ್ಯಾಂಗ್ಳೂರ್ ಬಂದಿದ್ದೆ ನಾನು ಸರಿಗಮಪ ಆಡಿಷನ್ಗೆ ಅಂತ. ಅದಕ್ಕೂ ಮೊದಲು ಬ್ಯಾಂಗ್ಳೂರ್ ಬಂದೇ ಇಲ್ಲ. ಬ್ಯಾಂಗ್ಳೂರ್ ನಮಗ್ ಗೊತ್ತಿಲ್ಲ, ಬರೀ ಟಿವಿಯಲ್ಲಿ ನೋಡೋದು ಅಷ್ಟೇ. ಬ್ಯಾಂಗ್ಳೂರಲ್ಲಿ ಹಂಗಾಯ್ತು ಹಿಂಗಾಯ್ತು ಅಲ್ಲಿ ಇಲ್ಲಿ ಅಂತ ಅಷ್ಟೇ. ಓಕೆನಾ. ಸೊ ಬ್ಯಾಂಗ್ಳೂರ್ ಬಂದ್ರೆ ನಮ್ಗೆ ಎಲ್ಲಾ ರೋಡು ಒಂದೇ ತರ ಕಾಣೋದು. ಈ ಕಡೆ ಹೋದ್ರೆ ನಾವು ಹಿಂಗೆ ಹೋಗಿದ್ವಾ, ಆ ಕಡೆ ಬರುವಾಗ ಅದೇ ರೋಡಲ್ಲಿ ಬರ್ತಾ ಇದೀವಾ ಅಂತ ಫುಲ್ ಕನ್ಫ್ಯೂಷನ್. ಆಮೇಲೆ ಗೂಗಲ್ ಮ್ಯಾಪ್ ಹಾಕಕ್ ಗೊತ್ತಿಲ್ಲ ಆವಾಗ, ಇವ್ರನ್ನ ಕೇಳ್ಕೊಂಡು ಹೋಗೋದು. ಸೊ ಬೆಳಿಗ್ಗೆ ಬಂದು ರೀಚ್ ಆದ್ವಿ. ಇಲ್ಲಿ ಫ್ರೆಶ್ ಅಪ್ ಆಗಕ್ಕೆ ಎಲ್ಲಿ ಹೋಗೋದು ಏನು ಐಡಿಯಾ ಇಲ್ಲ. ಆಮೇಲೆ ಮಾಲ್ಗೆ ಹೋದ್ವಿ ನಾನು ಪಪ್ಪ. ಹೋಗ್ಬಿಟ್ಟು ಮಾಲಲ್ಲಿ ಫ್ರೆಶ್ ಅಪ್ ಆಗ್ಬಿಟ್ಟು ಆಮೇಲೆ ಆಡಿಷನ್ಗೆ ಬಂದಿದ್ದು. ಸೊ ಆಡಿಷನ್ ಕೊಟ್ಟು ಅಲ್ಲಿ ಪುನಃ ಅದೇ ಅವ್ರದ್ದು ಬೇರೆ ಬೇರೆ ಜಾನರ್ ಸಾಂಗ್ಸ್ ಎಲ್ಲ ಕೇಳ್ತಾರೆ. ಆಲ್ರೆಡಿ ಫುಲ್ಲಿ ಟಯರ್ಡ್ ಆಗಿದ್ದೆ ನಾನು.
ಟ್ರಾವೆಲ್ ಮಾಡಿ. ಬಟ್ ಓಕೆ ಫೈನ್, ಪರವಾಗಿಲ್ಲ, ಒಂದು ಜೋಶ್ ಇರುತ್ತಲ್ಲ, ಸೆಲೆಕ್ಟ್ ಆಗ್ಬೇಕು, ಸರಿಗಮಪ ಸೆಲೆಕ್ಟ್ ಆಗ್ಬೇಕು ಅಂತ. ಸೊ ಅದೇ ಜೋಶಲ್ಲಿ ಹಾಡಿದೆ, ಎಲ್ಲ ಚೆನ್ನಾಗಾಯ್ತು. ಸೂಪರ್. ಅಂದ್ರೆ ಬೆಂಗಳೂರು ಗೊತ್ತಿದ್ದವರು ಬಂದು ಇವತ್ತು ಸರಿಗಮಪ ಹಾಡಿ ಇವತ್ತು ಕರ್ನಾಟಕದಾದ್ಯಂತ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ಎಲ್ಲೋ ಬೆಂಗಳೂರು ಅನ್ನೋದಲ್ಲ, ಬೆಂಗಳೂರು ಎಲ್ಲಾ ಏರಿಯಾಗಳಲ್ಲೂ ಕಾರ್ಯಕ್ರಮ ಮಾಡ್ಬಿಟ್ಟಿದ್ದೀರಾ. ಓಕೆ, ಈಗ ಆಡಿಷನ್ ಅಂತ ಹೇಳಿದ್ರಿ, ಆಡಿಷನ್ ಅಲ್ಲಿ ಫಸ್ಟ್ ಹಾಡಿದ್ದು ಯಾವ ಹಾಡು ನೆನಪಿದ್ಯಾ ನಿಮ್ಗೆ? ನಾನು ಫಸ್ಟ್ ಹಾಡಿದ್ದು ನಾ ಬೋರ್ಡು ಇರದ ಬಸ್ಸನ್ನು ಹತ್ತಿ ಬಂದ ಚೌಕರಿ, ದಾರಿಯಲ್ಲಿ ಕಮಲ ಹಾಸನು ಸಿಗಲಿಲ್ಲ ಯಾಕರಿ, ಆ ಸಾಂಗ್ ಹಾಡಿದ್ರೆ. ಅದ್ಬಿಟ್ಟು ಅದೊಂದೇ ಸಾಂಗ್? ಇಲ್ಲ, ಫಸ್ಟ್ ನಿಮ್ಗೆ ಯಾವ್ದು ಇಷ್ಟ ಇದೆ ಅದನ್ನ ಹಾಡಿ ಅಂತಾರೆ. ಇದೇ ಹಾಡಿದ್ರೆ? ಓ, ಇದು ಹಾಡ್ಬಿಟ್ಟ. ನೀವು ಬಸ್ಸಲ್ಲಿ ಬಂದಿದ್ರಿ? ಬಸ್ ಹಾಡಿದೆ, ಹೌದು, ಕರೆಕ್ಟ್. ಸೊ ಆ ಸಾಂಗ್ ಹಾಡಿದೆ. ಅದಾದ್ಮೇಲೆ ಒಂದು ಮೆಲೋಡಿ ಹಾಡಿ ಅಂತ ಅಂದ್ರು. ಮೆಲೋಡಿ ತುಂಬಾ ಚೆನ್ನಾಗಿ ಹಾಡ್ತೀರಾ. ಹೌದಾ? ಥ್ಯಾಂಕ್ ಯು. ಮೆಲೋಡಿ ಯಾವ ಹಾಡು ಹಾಡಿದ್ರಿ ನೀವು ಅವತ್ತು? ನಾನು ಎವ್ರಿ ಮಾರ್ನಿಂಗ್ ಐ ರಿಮೆಂಬರ್ ಯು, ಎವ್ರಿ ನೂನ್ ಎವ್ರಿ ನೈಟ್ ಐ ಬಿ ಪ್ರೇ ಫಾರ್ ಯು, ಮೈ ಹಾರ್ಟ್ ಸೇಸ್ that I love you and my soul will burn always for you. ವಾವ್, ಇದಕ್ಕೆ ವಿಧ ಆಗಿರ್ತಾರೆ. ಕನಸಲು 100 ಬಾರಿ ಕರೆಯುವೆ ನಿನ್ನೆ ನಾನು ಅಭ್ಯಾಸವಾಗಿ ಏನೋ ಸಮಥಿಂಗ್. ಸಾರಿ, ನಂಗೆ ಲಿರಿಕ್ಸ್ ನೆನಪಿಲ್ಲ ಇವಾಗ, ಬಟ್ ಈ ಸಾಂಗ್ ನಾನಲ್ಲಿ ಹಾಡಿದ್ದೆ. ಸೆಕೆಂಡ್ ಸಾಂಗ್ ಇದು ಹಾಡಿದ್ದೆ ನಾನು.